ನೆರೆದಿರುವ ಎಲ್ಲ ಮಾಜಿ ಸದಸ್ಯರೇ ಹಾಗೂ ಕುಟುಂಬ ವರ್ಗದವರೇ ಹಾಗೂ ಎಲ್ಲ ನಗರಸಭೆಯ ಸಿಬ್ಬಂದಿ ವರ್ಗದವರೇ, ಸರ್ಕಾರಿ ಕೆಲಸಕ್ಕೆ ಸೇರಿದ ಮೇಲೆ 60 ವರ್ಷ ಆದ ನಂತರ ನಿವೃತ್ತಿ ಹೊಂದುವಂಥದ್ದು ಎಲ್ಲರಿಗೂ ಸರ್ವೇ ಸಾಮಾನ್ಯ. ಆದರೆ ಅವರ ವೃತ್ತಿ ಜೀವನದಲ್ಲಿ ಕಳೆದ 25ರಿಂದ 30-40 ವರ್ಷ ತನಕ ಕೆಲಸ ಮಾಡಿದ್ದಾರೆ. ಈ ಕೆಲಸದಲ್ಲಿ ಅವರ ಅನುಭವಗಳನ್ನು ನಾವು ನಗರಸಭೆಯಲ್ಲಿ ಎಷ್ಟು ಉಪಯೋಗ ಮಾಡಿಕೊಂಡಿದ್ದೇವೆ, ಸಾರ್ವಜನಿಕರಿಗೆ ಎಷ್ಟು ಉಪಯೋಗ ಆಗಿದೆ, ಅದರಲ್ಲಿ ಅವರ ಎಲ್ಲ ಮಾತುಗಳು ಹೇಳಿದರು. ಹಾಗೆ ಹೇಳಿದಾಗೆ ಮೊದಲಿಗೆ ಹೇಳಿದ್ದಾರೆ ಎಲ್ಲ ಪೌರ ಕಾರ್ಮಿಕರು. ನಾನು ಪೌರ ಕಾರ್ಮಿಕರನ್ನು ಬೇರೆ ಬೇರೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನೋಡಿದ್ದೀನಿ. ಅಲ್ಲಿಯ ಕಸದ ವಿಲೇವಾರಿ ಮಾಡುವಂಥ ಪದ್ಧತಿ ಹೇಗಿರ್ತದೆ, ಇಲ್ಲಿ ಕೋಲಾರನ ಕಸ ವಿಲೇವಾರಿ ಮಾಡುವಂಥ ಪದ್ಧತಿ ಹೇಗಿರ್ತದೆ ಅದು ನೋಡಿದ್ದೇನೆ. ಇಲ್ಲಿ ಕೂಡ ಬೆಳಗ್ಗೆ 5-5:30ಗೆ ಬರ್ತಾರೆ, 5:30ಯಿಂದ ಕೆಲಸವನ್ನು ಮಾಡ್ತಾರೆ. ಕೆಲಸ ಮಾಡಿ ಅವರ ವೃತ್ತಿ ಜೀವನವನ್ನು ನಡೆಸ್ಕೊಂಡು ಕಳೆದ 25ರಿಂದ 30-39 ವರ್ಷದ ತನಕ ಕೆಲಸ ಮಾಡಿದ್ದಾರೆ. ಅವರಿಗೆ ಆರೋಗ್ಯಕರವಾದಂಥ ಜೀವನವನ್ನು ನಗರಸಭೆಯಿಂದ ಮೊದಲು ಸಿಗ್ತಾ ಇದ್ದಂಥ ಪೇಮೆಂಟ್ ತುಂಬ ಕಡಿಮೆ ಇರ್ಬೋದು, ಆದರೆ ಅವರು ಪರ್ಮನೆಂಟ್ ಆದ ನಂತರ ಸ್ವಲ್ಪ ಪೇಮೆಂಟ್ ಸಿಗ್ತಾ ಇದೆ. ಹಾಗೆ ಅವ್ರ ಇನ್ನು ನಿವೃತ್ತಿ ಆದ ಮೇಲೂ ಸಹ ಅವರಿಗೆ ಪೆನ್ಷನ್ ಸಿಗುವಾಗ ಕೆಲವರಿಗೆ ಸಿಗ್ತದೆ, ಕೆಲವರಿಗೆ ಸಿಗೋದಿಲ್ಲ. ಯಾಕಂದರೆ ಅವರೆಲ್ಲ ಹೊರಗುತ್ತಿಗೆ ಮೇಲೆ ಇರುವಂಥವರು ಇದ್ದಾರೆ. ಪೌರ ಕಾರ್ಮಿಕರ ಜೀವನ ತುಂಬ ಕಷ್ಟಕರವಾದಂಥ ಜೀವನ. ಯಾಕಂದರೆ ಮನೆ ಈಗೆಲ್ಲ ಹೇಳಿದಾಗೆ ಕಸವನ್ನು ವಿಲೇವಾರಿ ಮಾಡೋದು, ಚರಂಡಿಯಿಂದ ಕಸ ತೆಗೆಯುವಂಥದ್ದು ತುಂಬ ಕಷ್ಟಕರ. ಅದರಲ್ಲೂ ಕೂಡ ಅವರು 25-30 ವರ್ಷ ಬರೀ ಕಸ ತೆಗೆಯುವಂಥದ್ರಲ್ಲೇ ಕೆಲಸ ಮಾಡಿ ಇವತ್ತು ನಿವೃತ್ತಿಯನ್ನು ಹೊಂದಿದ್ದಾರೆ. ಹಾಗೆ ನಮ್ಮ ನೀರು ಸರಬರಾಜು ವಿಭಾಗದ ನಮ್ಮ ತಾಂತ್ರಿಕ ಶಾಖೆ ನೀರು ಸರಬರಾಜು ವಿಭಾಗದಲ್ಲಿ 2 ಕಾರ್ಮಿಕರು ಇಲ್ಲಿ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ನೀರಿನ ಸಮಸ್ಯೆ ತಿಳ್ಕೊಳ್ಬೇಕು ಅಂದರೆ ಕೋಲಾರ ಮತ್ತು ಈಚೆ ಸೈಡಲ್ಲೇ ತಿಳ್ಕೊಳ್ಬೇಕು. ಯಾಕಂದರೆ ನಾನು 24/7 ನೀರು ಬರುವಂಥ ಜಾಗದಿಂದ ಮಂಗಳೂರು ಸೈಡಿಂದ ಬಂದಾಗ ಮಂಗಳೂರಲ್ಲಿ 24 ಗಂಟೆ ನೀರು ಬರ್ತಾ ಇರುತ್ತೆ. ನಲ್ಲಿ ತಿರುಗಿಸಿದ್ರೆ ಸಾಕು ನೀರು ಬರುತ್ತೆ. ಯಾಕೆಂದರೆ ಅಲ್ಲಿ ಇರುವಂಥ ಪದ್ಧತಿನೇ ಬೇರೆ ಇದೆ. ಇಲ್ಲಿ ಬಂದಾಗ ವಾರಕ್ಕೆ ಒಂದ್ಸಲ ತಿರುಗಿಸಿದ್ರೆ ಕಷ್ಟ, 1 ಗಂಟೆ 2 ಗಂಟೆ ಬರೋದೇ ಕಷ್ಟ. ಈ ಇದರಲ್ಲಿ ಅವರು ನೀರು ಸರಬರಾಜು ವಿಭಾಗದಲ್ಲಿ ಕೆಲಸ ಮಾಡಿದ್ದಾರೆ. ಕಳೆದ 25-30 ವರ್ಷದಿಂದ ಕೆಲಸ ಮಾಡಿದ್ದಾರೆ. ಈ ಜನರಿಂದ ಬರುವಂಥ ಶಬ್ದಗಳೇನಿರ್ತದೆ ಅದನ್ನು ಪ್ರತಿದಿನ ಕೇಳಬೇಕು. ಹಾಗೆ ಅದನ್ನು ನೀರು ಸರಬರಾಜು ಮಾಡಬೇಕು ಅಂದರೆ ತುಂಬ ಕಷ್ಟ. ಯಾಕೆಂದರೆ ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿ ವರ್ಗದ ಅವ್ರಿಗೆ ಹೇಗೆ ಅಂತ ಹೇಳಿದರೆ ಜನರಿಂದ ಕೇಳಬೇಕು. ಇಲ್ಲಿ ಅಧಿಕಾರಿಗಳ ಕಂಪ್ಲೇಂಟ್ ಬಂದ ನಂತರ ಅಧಿಕಾರಿಗಳಿಂದ ಕೇಳಬೇಕು. ಅವರನ್ನು ಹಗಲು ರಾತ್ರಿ ತಿರುಗಿಸಿರುವಂಥ ಸಂದರ್ಭಗಳು ಇದೆ. ಯಾಕೆಂದರೆ ರಾತ್ರಿ 12 ಗಂಟೆಗೆ ನೀರು ಬಿಡೋದಾಗಲಿ, ಬೆಳಗ್ಗೆ 4 ಗಂಟೆಗೆ ನೀರು ಬಿಡೋದಾದರೂ ಸಹ ನೀರು ಸರಬರಾಜು ವಿಭಾಗದಲ್ಲಿ ಅವ್ರು ಮಾಡಿದ್ದಾರೆ, ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ನಮ್ಮ ರಾಜೇಶ್ವರಿ ಮೇಡಮ್, ನಾನಿಲ್ಲಿ ಬಂದು 3-4 ತಿಂಗಳಾಯಿತು. 3-4 ತಿಂಗಳಲ್ಲಿ ಪರಿಚಯದ ನಂತರ ಅವರ ಸ್ವಭಾವ ಏನು, ಮೃದು ಸ್ವಭಾವ, ಎಲ್ಲ ಥರ ಸಮಾಧಾನದಲ್ಲಿ ಮಾತಾಡ್ತಾರೆ. ಯಾವುದೇ ಸಮಸ್ಯೆ ಇದ್ದರೂ ಕೂಡ ತಿಳಿದು ಬೇರೆಯವರಿಗೆ ಪರಿಹರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ಅವರ ಕಚೇರಿಯಲ್ಲಿ ಕೇಳೋದಾದರೆ ಯಾರು ಅವರನ್ನು ದೂರುವಂಥದ್ದಾಗಲಿ ಏನೂ ಇದಿಲ್ಲ. ಯಾಕೆಂತ ಹೇಳಿದರೆ ಅವ್ರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಕಳೆದ 35 ವರ್ಷ 29 ವರ್ಷ ಕೆಲಸ ಮಾಡಿದ್ದಾರೆ. ಬೇರೆ ಬೇರೆ ನಗರಸಭೆ ಸಂಸ್ಥೆಯ ಅನುಭವ ಇದೆ. ಅವರು ಇವತ್ತು ನಿವೃತ್ತಿ ಹೊಂದ್ತಾ ಇದ್ದಾರೆ. ನಗರಸಭೆಗೆ ಒಂದು ತುಂಬಲಾರದಂಥ ನಷ್ಟ ಆಗಿದೆ. ಯಾಕೆಂದರೆ ಅವರ ಜಾಗವನ್ನು ತುಂಬಬೇಕು ಅಂತ ಹೇಳಿದ್ರೆ ಇನ್ನೊಬ್ಬರು ಅನುಭವಿ ಇರುವಂಥ ವ್ಯಕ್ತಿ ಬರಬೇಕು. ಹೊಸಬ್ರನ್ನ ತಗೊಂಡ್ರೆ ಅವ್ರನ್ನ ಟ್ರೈನ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತದೆ. ಯಾಕೆಂದರೆ ಅವರು ಆಯುಕ್ತರಿಲ್ಲದ ಸಮಯದಲ್ಲೂ ಕೂಡ ಕೆಲವೊಂದು ಬಾರಿ ಚಾರ್ಜನ್ನು ತಗೊಂಡು ಅವರೇ ನಿರ್ವಹಣೆ ಮಾಡಿದ್ದಾರೆ. ಆ ಅನುಭವ ಅವರಿಗಿದೆ. ನಗರಸಭೆ ಅವರನ್ನು ಇವತ್ತು ಬೀಳ್ಕೊಡುಗೆಯನ್ನು ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ಕೋಲಾರನ ಎಲ್ಲರಿಗೂ ಕೂಡ ಆರೋಗ್ಯವನ್ನು ಕೊಡಲಿ, ಆಯುಸ್ಸನ್ನು ಕೊಡಲಿ ಅಂತ ಹೇಳ್ಕೊಂಡು ನನ್ನ ಮಾತು ಮುಗಿದಿದೆ.